ಎಸ್ ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಚುನಾವಣೆ ಕಾವು ದಿನೇ ದಿನ ಯಾವ ರೀತಿಯಾಗಿ ಬಿಸಿಲು ಹೆಚ್ಚಾಗ್ತಿದೆ ಅದೇ ರೀತಿಯಾಗಿ ಚುನಾವಣೆ ಕಾವು ಕೂಡ ಹೆಚ್ಚಾಗ್ತಿದೆ. ಈ ಹಿಂದೆ ಕೂಡ ನಾವು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಹೋಗಿ ಜನರ ಅಭಿಪ್ರಾಯ ಯಾವ ರೀತಿಯಾಗಿದೆ, ಜನರು ಯಾವ ರೀತಿಯಾಗಿ ಮತ ಚಲಾಯಿಸ್ತಾರೆ, ಯಾವ ಆಧಾರದ ಮೇಲೆ ಮತ ಚಲಾಯಿಸ್ತಾರೆ ಅಂತ ಅಲ್ಲಿನ ಜನರಿಗೆ ಸಾಕಷ್ಟು ಜನರಿಗೆ ಮಾತಾಡಿಸಿದ್ವಿ. ಇವತ್ತು ಸ್ವತಃ ನಾವೇ ವಿಧಾನಸೌಧದ ಹತ್ರ ಬಂದಿದ್ದೀವಿ, ಇಲ್ಲಿನ ಜನರಿಗೆ ಮಾತಾಡಿಸ್ತಾ ಹೋಗೋಣ ಅಂತ. ಇದು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕೆ ಸೇರುವಂತ ಜಾಗ ಆಗಿದೆ. ಇಲ್ಲಿನ ಜನರಿಗೆ ಹೆಚ್ಚಾಗಿ ಮಾತಾಡ್ತಾ ಹೋಗೋಣ. ಇಲ್ಲಿನ ಜನರ ಅಭಿಪ್ರಾಯ ಏನಿದೆ, ಯಾರಿಗೆ ಒಲವು ಹೆಚ್ಚಾಗಿ ತೋರಿಸ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಅಣ್ಣ ನಮಸ್ತೆ. ನಮಸ್ತೆ ಸರ್, ಹೆಂಗಿದ್ದೀರಾ? ನೋಡಿ ಆರಾಮಾಗಿದ್ದೀವಿ. ಏನ್ ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಏನ್ ಮಾಡ್ಕೊಂಡಿದ್ದೀರಾ ಅಣ್ಣ? ನಾವಿಲ್ಲಿ ಫೋಟೋಗ್ರಾಫರ್ ಸರ್. ಫೋಟೋಗ್ರಾಫರ್ ಅಂತೀರಾ, ಸೌತೆಕಾಯಿ ಬಿಸ್ನೆಸ್ ಮಾಡ್ತಿದ್ದೀರಾ? ಮಗ ಹೊರಗಡೆ ಹೋಗ್ಯಾನೆ ಟೀ ಕುಡಿಯೋಕೆ, ಕೂತ್ಕೊಂಡಿನಿ ಸುಮ್ಮನೆ. ಅವ್ರದ್ದು ಸೌತೆಕಾಯಿ ಬಿಸ್ನೆಸ್, ನೀವು ಫೋಟೋಗ್ರಾಫಿ? ಹೌದು ಸರ್. ಹೆಂಗಿದೆ ಅಣ್ಣ ಚುನಾವಣೆ ಕಾವು? ಚುನಾವಣೆ ಕಾವು ಬಿಸಿ ಎತ್ತಿದೆ. ಯಾರಿಗ್ ಮತ ಹಾಕೋಣ ಅನ್ಕೊಂಡಿದ್ದೀರಾ ಈ ಸಲ? ಸರ್ ಏನೋ ಮನ್ಸು ಬಂದಾಗ ಹಾಕೋದು, ಕಾಂಗ್ರೆಸ್ ಮಾಡೋಣ ಅಂತ ಇದೀವಿ, ನೋಡೋಣ. ಯಾಕೆ ಕಾಂಗ್ರೆಸ್ ಮಾಡೋಣ ಅಂತ ಈ ಸಲ? ಏನೋ ಅನುಕೂಲ ಮಾಡ್ತಾರೆ ಪಾಪ ಲೇಡೀಸ್ಗೆಲ್ಲ, ಬಸ್ ಫ್ರೀ ಮಾಡಿದಾರೆ, 2,000 ರೂಪಾಯಿ ದುಡ್ಡು ಕೊಡ್ತಾರಂತೆ, ಅದಕ್ಕೆ ಖುಷಿ ಆಗ್ಬಿಟ್ಟಾರೆ ಹೆಣ್ಮಕ್ಳು. ನಿಮಗೆಲ್ಲ ಫ್ರೀ ಕೊಟ್ಟಿಲ್ವಲ್ಲ? ನಮ್ಗೆ ಏನ್ ಕೊಟ್ಟಿಲ್ಲ ಸರ್, ನಾವು ಕಾಲದಿಂದ ನಡ್ಕೊಂಡ್ ಬಂದಿದೀವಿ, ಅದು ಕಾಂಗ್ರೆಸ್ಗೆ ಹಾಕೋದು ಅಷ್ಟೇ ನಮ್ಮ ಆಸೆ. ನಮ್ಗೆ ಏನ್ ಮಾಡ್ತಾರೋ ಬಿಡ್ತಾರೋ, ದೇಶಕ್ಕೆ ಒಳ್ಳೇದ್ ಮಾಡಿದ್ರೆ ಸಾಕು. ಜನ ಈ ಏನೇನೋ ಟ್ಯಾಕ್ಸ್ ಅದು ಇದು ಹಾಕ್ಬಿಟ್ಟು ಅವ್ರಿಗೆಲ್ಲ ಬೈತಾವ್ರು ಜನ. ಈಗ ಅವ್ರು ಮಾಡ್ಬೋದು, ದೇಶಕ್ಕೆ ಒಳ್ಳೇದ್ ಮಾಡ್ಬೋದು, ಜನಕ್ಕೆ ಕಾಣಲ್ವಲ್ಲ ಸರ್, ಅಷ್ಟೇ. ಇಂದಿರಾ ಗಾಂಧಿ ಕಾಲದಿಂದಾನು ಇದೀವಿ ನಾವು, ಹಂಗೆ ಅದೊಂದು ನಾವು ಪಾಲಿಸ್ತೀವಿ ಅಷ್ಟೇ. ಯಾವ ಕ್ಷೇತ್ರಕ್ಕೆ ಸೇರ್ತೀರಾ ಅಣ್ಣ ನೀವು? ಎರೆಹುಳಿ. ಯಾವ್ದಕ್ ಸೇರುತ್ತೆ? ಅಂಜನಗರ, ಬೆಂಗಳೂರು ಸೆಂಟ್ರಲ್. ಯಾರು ನಿಮ್ ಕ್ಯಾಂಡಿಡೇಟ್ಗಳು, ಅಭ್ಯರ್ಥಿಗಳು ಯಾರು ಅಂತ ಗೊತ್ತಾ? ಇದಾರೆ ಸರ್, ರಘು, ರಮೇಶ್ ಅಂತ ಇದಾರೆ ಎಲ್ಲ. ಅಲ್ಲ ಈಗ MP ಚುನಾವಣೆ ಎಲ್ಲ ಅಭ್ಯರ್ಥಿಗಳು ಚುನಾವಣೆಗೆ ಯಾರು ನಿಲ್ಸ್ತಾರೆ ಮಾಡ್ತಾರೆ ಸರ್, ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ. ಒಟ್ನಲ್ಲಿ ನಿಮಗೆ ಅಭ್ಯರ್ಥಿ ಯಾರು ಅಂತಾನು ಗೊತ್ತಿಲ್ಲ, ಕಾಂಗ್ರೆಸ್ ವೋಟ್ ಹಾಕ್ತೀರಾ ಅಷ್ಟೇ? ಅಷ್ಟೇ. ಪಂಚ ಯೋಜನೆಗಳಿಂದ ಈ ಕಾಂಗ್ರೆಸ್ ವೋಟ್ ಹಾಕ್ಬೇಕು ಅಂತ. ಸರಿ ಆಯ್ತು, ನಿಮ್ ಪ್ರಕಾರ ಈ ಸಲ ಪ್ರಧಾನಿ ಯಾರಾಗ್ಬೇಕು ಅಂತ? ಮೋದಿನೇ ಆಗ್ಲಿ ಬಿಡಿ ಸರ್. ಕಾಂಗ್ರೆಸ್ ವೋಟ್ ಹಾಕ್ತೀನಿ ಅಂತೀರಾ? ಅಲ್ಲಿ ತಾನೇ ಅದೆಲ್ಲ, ಇಲ್ಲಿ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಅಷ್ಟೇ. ಸರ್ ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಬಂದಿದ್ದೀರಾ ಸರ್ ತಾವು? ಧಾರವಾಡ. ಇಲ್ಲಿಗೇನು ಬೆಂಗಳೂರಿಗೆ ಬಂದಿದ್ದೀರಾ? ವೆಕೇಶನ್ ಇತ್ತಲ್ಲ, ಬಿಸಿಲು ನೋಡೋದಕ್ಕೆ ಬಂದ್ರ? ಇವತ್ತು ಏರ್ಟೆಲ್ ಮೀಟ್ ಇದೆ ನಮ್ದು, ಹಂಗಾಗಿ ಮೀಟಿಂಗ್ ಅಂತ ಬಂದಿದ್ದು. ಧಾರವಾಡ ಎಲ್ಲ ಹೆಂಗ್ ನಡೀತಿದೆ ಚುನಾವಣೆ ಕಾವು, ಯಾವ ರೀತಿಯಾಗಿದೆ? ಧಾರವಾಡ ಆಲ್ಮೋಸ್ಟ್ ಅಲ್ಲಿ ಬಿಜೆಪಿ ನಡೀತಾ ಇದೆ ಸರ್. ನಿಮ್ ಪ್ರಹ್ಲಾದ್ ಜೋಶಿ ಅವರು ಅಭ್ಯರ್ಥಿ ಬಿಜೆಪಿದು. ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಅವರು ನಿಂತಿದ್ದಾರೆ, ಕಾಂಗ್ರೆಸ್ ನಿಂದ ವಿನೋದ್ ಅಸೋಟಿ ಅವರು ನಿಂತಿದ್ದಾರೆ, ಆಮೇಲೆ ಲಿಂಗಾಲೇಶ್ವರ ಸ್ವಾಮೀಜಿ ಸ್ವತಂತ್ರವಾಗಿ ನಿಂತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವ್ರು ಇನ್ನೂ ನಿಂತಿಲ್ಲ, ಇವತ್ತು ನಾಮಿನೇಷನ್ ಇದೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬಿಜೆಪಿ ಆಗ್ತಾ ಇದ್ದಾರೆ ಸರ್. ನೀವು ಯಾರ ಕಡೆ ಒಲವು ತೋರಿಸ್ತಿದ್ದೀರಾ? ಬಿಜೆಪಿ ಸರ್, ಡೇ ಒನ್ನಿಂದ ನಾವು ಬಿಜೆಪಿ ಆಗ್ತಾ ಇರೋದು, ಈಗಲೂ ಸದ್ಯ ಬಿಜೆಪಿ. ಮೋದಿ ಯಾರು ಹೇಳ್ತಾರೋ ಅವ್ರಿಗೆ ವೋಟ್ ಹಾಕೋದು ಸರ್. ಒಟ್ನಲ್ಲಿ ಅಭ್ಯರ್ಥಿ ಯಾರಾದ್ರೂ ಆಗ್ಲಿ, ಮೋದಿ ಯಾರಿಗೆ ಹೇಳ್ತಾರೆ ಅವರಿಗೆ ನಿಮ್ದು ಮತ ಆಗ್ಬೇಕು ಅನ್ನೋದೇ ನಮ್ದು ಆಶಯ ಸರ್. ಹೌದು ಸರ್, ಹೌದು. ಈ ಕಾಂಗ್ರೆಸ್ಗೂ ಆಗ್ಬೋದಲ್ಲ, ಪಂಚ ಯೋಜನೆಗಳು ಕೊಟ್ಟವರಲ್ಲ? ಕೊಟ್ಟವ್ರು ಸರ್, ಬಟ್ ಅದು ನಮ್ಗೆ ಯೂಸ್ ಆಗಂಗಿಲ್ಲ ಸರ್. ಇಲ್ಲಿಗೆಲ್ಲ ಈಗ ಯಾರ್ಯಾರು ಬಂದ್ರಿ ನೀವು? ಫ್ಯಾಮಿಲಿ ಎಲ್ಲ ಬಂದ್ರ ಹೆಂಗೆ? ಇಲ್ಲ, ನಾನು ನನ್ನ ಮಗಳು ಬಂದಿದ್ದೀವಿ ಸರ್. ಅವ್ರಿಗೆ ಬಸ್ ಫ್ರೀ ಅಲ್ಲಿ ಬಂದ್ರೆ ಹೆಂಗೆ? ಬಸ್ ಫ್ರೀ ಬಂದಿಲ್ಲ ಸರ್, ನಾವು AC ಬಸ್ ನ ಬಂದಿದ್ದೀವಿ. ಲೋಕಲ್ ಫ್ರೀ ಇದೆ, ಬಟ್ ನಾವು ಅದಕ್ಕೆ ಯಾವುದಕ್ಕೂ ಇದಿಲ್ಲ. ನಾವು ಲೋಕಲ್ಗೆಲ್ಲ ಕೈ ಹಾಕಲ್ಲ, ಏನಿದ್ರು ಬ್ರ್ಯಾಂಡ್ AC ಗೀಸಿ ಯಾವ್ದು ನೋಡೋದಿಲ್ಲ ಸರ್. ನಾವು ಮೋದಿ ನೋಡ್ತೀವಿ ಸರ್, ಮೋದಿ ನೋಡೋದು. ಹೌದು. ಇವ್ರು ಏನ್ ಫ್ರೀ ಕೊಟ್ಟರು ವೋಟ್ ಹಾಕಲ್ಲ? ಇಲ್ಲ ಸರ್, ನಾವು ಡೇ ಒನ್ನಿಂದ ಬಿಜೆಪಿಗೆ ಹಾಕೋದು, ಇವ್ರನ್ನು ಬಿಜೆಪಿಗೆ ಹಾಕೋದು ಸರ್. ಅವ್ರು ಯಾರನ್ನೇ ನಿಲ್ಸಿದ್ರು ಬಿಜೆಪಿಗೆ ಹಾಕೋದು ಸರ್. ಹೌದು ಸರ್. ಹೆಂಗ್ ನಡೀತಿದೆ ನಿಮ್ ಕಡೆ? ಯಾರು ಗೆಲ್ತಾರೆ ಅನ್ನಿಸ್ತಿದೆ ನಿಮಗೆ? 100% ಬಿಜೆಪಿ ಸರ್. 100% ಹೌದು ಸರ್. ಫುಲ್ ಕಾನ್ಫಿಡೆನ್ಸ್ ಪ್ರಹ್ಲಾದ್ ಜೋಶಿ ಅವ್ರು ಗೆಲ್ತಾರೆ ಅಂತಿದ್ದೀರಾ? 100% ಸರ್, ನೋ ಡೌಟ್ ಅಟ್ ಆಲ್. ಓಕೆ ಸರ್. ಮತ್ತೆ ಇಲ್ಲಿ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಇದೆ, ಪ್ರಧಾನಿ ಯಾರಾಗ್ಬೋದು ಅನ್ಸ್ತಿದೆ ನಿಮಗೆ? ಪ್ರಧಾನಿ ಮೋದಿನೇ ಸರ್, ಮೋದಿನೇ, ಅದ್ರಲ್ಲಿ ಡೌಟೇ ಇಲ್ಲ ಸರ್. ನನ್ನ ಪ್ರಕಾರ ಮೋದಿನೇ ಪ್ರಧಾನಿ ಆಗ್ಬೋದು ಸರ್. ಫುಲ್ ಕಾನ್ಫಿಡೆಂಟ್ ಅಲ್ಲಿ ಇದ್ದೀರಾ? 100% ಸರ್. ಇಲ್ಲಿ ನನ್ನ ಪ್ರಕಾರ ಕರ್ನಾಟಕದಲ್ಲಿ 25+ ಬರ್ತದೆ ಸೀಟು, ಗ್ಯಾರಂಟಿ ಬರ್ತಾ ಇದೆ ಸರ್. ಫುಲ್ ರಾಜಕೀಯ ತಿಳ್ಕೊಂಡಂಗಿದ್ದೀರಾ ಬಹಳಷ್ಟು? ಓದ್ತಾ ಇದ್ದೀನಿ ಸರ್, ಈಗ ಪೇಪರ್ ಓದ್ತೀನಿ, ಇದು ಮಾಡ್ತೀನಿ, ಹಾಗಾಗಿ 25+ ಬಿಜೆಪಿ ಪ್ಲಸ್ ಇವ್ರು ಬರೋದು. ನಿಮಗೆ ಯಾವತ್ತಾದ್ರೂ ಚುನಾವಣೆ ಸ್ಪರ್ಧೆ ಮಾಡ್ಬೇಕು ಅನ್ಸಿಲ್ವಾ? ಇಲ್ಲ ಸರ್, ಒಂದ್ಸಲ ನಿಲ್ಬೇಕು ಅಂತ ಮಾಡಿದ್ದೆ ಗ್ರಾಮ ಪಂಚಾಯತಿ ಲೆವೆಲ್ಗೆ, ಅದನ್ನು ತಪ್ಪಿಸ್ಬಿಟ್ರು ಸರ್. ಆಗ್ಲೇ ಏನೋ ಅಂತಿದ್ರಿ, ನನಗೆ MP ಟಿಕೆಟ್ ಕೊಟ್ಟಿದ್ರೆ ನಾನೇ ನಿಂತು ಬಿಡ್ತಿದ್ದೆ. ಸರ್, ಬಿಜೆಪಿಯಿಂದ ಕೊಟ್ರೆ ನಾನ್ ನಿಂತ್ರೆ ನಾನೇ ಹತ್ತು ಬರೋದು. ಹೌದು ಸರ್, ಅಲ್ಲಿ ಬಿಜೆಪಿಯಿಂದ ಯಾರೇ ನಿಂತರೂ ಬರೋದು. ಧಾರವಾಡದಲ್ಲಿ ಯಾರು ಬಿಜೆಪಿ ನಿಂತರು ಬಿಜೆಪಿನೇ ಬರೋದು. 100% ಸರ್, ಶೂರ್ ಸರ್.
ಇದು ಪ್ರಧಾನಿ ಯಾರಾಗ್ಬೇಕು ಅಂತ ಈ ಸಲ ನಿಮಗೆ? ಪ್ರಧಾನಿ ಮೋದಿನೇ ಆಗ್ಬೇಕು ಸರ್. ಅವ್ರ ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ, ಅವರೇ ಪ್ರಧಾನಿ ಆಗ್ಬೇಕು ಸರ್. ಕಾಂಗ್ರೆಸ್ ಬಂದ್ರೆ ಯಾರಾಗ್ಬೇಕು ಅಂತ? ಕಾಂಗ್ರೆಸ್ ಬರೋದೇ ಇಲ್ಲ ಸರ್. ಒಂದು ವೇಳೆ ಬಂದ್ರೆ ಸರ್, ಬಂದ್ರೆ ಯಾರಾಗ್ಬೇಕು ಅಂತ? ಅಕಸ್ಮಾತ್ ಬಂದ್ರೆ ಖರ್ಗೆ ಅವರೇ ಆಗ್ಬೇಕು, ಯಾಕಂದ್ರೆ ಕರ್ನಾಟಕದವರಲ್ಲ, ಅದಕ್ಕಾಗ್ಬೇಕು ಅನ್ನೋದು ಒಂದು ಆಸೆ. ರಾಹುಲ್ ಗಾಂಧಿ ಅವ್ರಾಗ್ಬಾರ್ದಾ? ಅವ್ರಿಗಿಲ್ಲ ಸರ್, ಅವ್ರಿನ್ನು ಮ್ಯಾಚೂರ್ಡ್ ಇಲ್ಲ ಸರ್. ಯಾಕೆ ಸರ್? ಅವ್ರು ಮ್ಯಾಚೂರ್ಡ್ ಇಲ್ಲ ಸರ್ ಅವ್ರಿನ್ನು. ಈಗ 2-3 ಬಾರಿ ಚುನಾವಣೆನೂ ಸ್ಪರ್ಧೆ ಮಾಡಿದ್ದಾರೆ ಅವರು. ಈಗ ಇಲ್ಲಿ ಮತ್ತೆ MP ಆಗಿ ನಿಂತಿದ್ದಾರೆ. ಫಸ್ಟ್ ಆಫ್ ಆಲ್ ಅವರಿಗೆ ಹೌ ಟು ಬಿಹೇವ್ ವಿತ್ ಅದರ್ಸ್ ಅಂತಾನೆ ಗೊತ್ತಿಲ್ಲ ಅವ್ರು. ಯಾಕೆ ಗೊತ್ತಿಲ್ಲ ಅಂತೀರಾ? ನನ್ನ ಇಮ್ಯಾಜಿನೇಷನ್ ಹಂಗಿದೆ ಸರ್, ಅವ್ರಿಗೆ ಗೊತ್ತಿಲ್ಲ ಅಂತೀವಿ. ಅಲ್ಲ, ಆತರ ಅನ್ನೋದಕ್ಕೆ ಏನಾದ್ರೂ ಒಂದು ರೀಸನ್ ನಿಮ್ಮ ಹತ್ರ ಇರ್ಬೇಕಲ್ವಾ? ಯಾಕೆ ಆತರ ಅಂತಿದ್ರ ಅವ್ರು? ಇದನ್ನೆಲ್ಲ ಬರ್ತೀವಲ್ಲ, ಅವ್ರ ಸ್ಟೇಟ್ಮೆಂಟ್ ಅದೆಲ್ಲ ನೋಡಿರ್ತೀವಲ್ಲ. ಆಲೂಗಡ್ಡೆಯಿಂದ ಚಿನ್ನ ತೆಗಿತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಯಾವ್ದ್ರಲ್ಲಿ ಚಿನ್ನ ಸರ್? ಆಲೂಗಡ್ಡೆಯಿಂದ ಚಿನ್ನ ತೆಗಿತಾರಂತ ಅವ್ರು. ಆತರ ಸ್ಟೇಟ್ಮೆಂಟ್ ಅದೆಲ್ಲ ಅದರಿಂದನೇ ಅವ್ರು ಅರ್ಧಕ್ಕೆ ಹೋಗ್ಬಿಡ್ತಾರ ಸರ್. ಅದರಿಂದನೇ ಸೋಲ್ತಿರೋದು ಅನ್ನೋದು ನೀವು? ಅಂದ್ರೆ ಅದು ಒಂದು ಸ್ಟೇಟ್ಮೆಂಟ್ ಅಂತಲ್ಲ, ಅವ್ರದ್ದು ಅಷ್ಟೊಂದು ಮೆಚೂರ್ಡ್ ಇಲ್ಲ ಅವ್ರ ಮೈಂಡ್ ನನ್ನ ಪ್ರಕಾರ ಸರ್. ಒಂದು ವೇಳೆ ಅವರು ಪ್ರಧಾನಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ನಿಮ್ ಪ್ರಕಾರ? ಅವ್ರು ಪ್ರಧಾನಿ ಆಗೋದೇ ಇಲ್ಲ ಸರ್. ಅವರು ಕಾಂಗ್ರೆಸ್ ಇನ್ನು ಬರೋದಿಲ್ಲ, ಇಂಡಿಯಾದಲ್ಲಿ ಕಾಂಗ್ರೆಸ್ ಬರೋದಿಲ್ಲ, ಎಲ್ಲ ಬಿಜೆಪಿನೇ ಬರೋದು ಸರ್. ಫುಲ್ 100% ಕಾನ್ಫಿಡೆಂಟ್ ಅಲ್ಲಿ ಇದ್ದಂಗಿದ್ದೀರಾ ನೀವು? ಸರ್, ಗ್ಯಾರಂಟಿ ಮೋದಿನೇ ಆಗೋದು ಪ್ರಧಾನಿ, ಬಿಜೆಪಿನೇ ಬರೋದು. ನನ್ನ ಪ್ರಕಾರ 350 to 400 ಸೀಟ್ಸ್ ಬರ್ತವೆ ಸರ್. ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಪಂಚ ಯೋಜನೆಗಳು ಇವ್ರು ಕೊಟ್ಟಿದ್ದಾರೆ, ಸಾಕಷ್ಟು ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ದಾರೆ. ಮತ್ತೆ ಮೊನ್ನೆ ಅಷ್ಟೇ ಬಿಜೆಪಿ ಸರ್ಕಾರದವರು ಕೂಡ ಒಂದು ಪ್ರಣಾಳಿಕೆನ ಬಿಟ್ಟಿದ್ದಾರೆ, ಕಾಂಗ್ರೆಸ್ ಸರ್ಕಾರದವರು ಕೂಡ ಒಂದು ಪ್ರಣಾಳಿಕೆ ಬಿಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಅದ್ಭುತವಾದ ಪ್ರಣಾಳಿಕೆ ಅಂತ ಯಾವ್ದು ಅನ್ಸುತ್ತೆ ಸರ್? ನಾನು ಹೇಳೋದಾದ್ರೆ ಕಾಂಗ್ರೆಸ್ನವರೇ ಗ್ಯಾರಂಟಿ ಕೊಟ್ಟರೆ ಅವರೇ 100ಕ್ಕೆ 100 ಅದನ್ನು ಗ್ಯಾರಂಟಿಯನ್ನು ಸಮರ್ಥನೆ ಮಾಡಿಕೊಳ್ತಾರೆ. ಬಿಜೆಪಿಯವರು ಎಷ್ಟೇ ಗ್ಯಾರಂಟಿ ಕೊಟ್ಟರು ಆ ಗ್ಯಾರಂಟಿಯನ್ನು ಅವರು ಸಮರ್ಥನೆ ಮಾಡಿಕೊಳ್ಳಲು ಜನರಿಗೆ ತಲುಪಿಸುವುದಿಲ್ಲ. ಅವರು ಸುಳ್ಳು ಭರವಸೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅದರಿಂದ ಕಾಂಗ್ರೆಸ್ ಗ್ಯಾರಂಟಿಯನ್ನು ಮೆಚ್ಚಿ ಈ ಸಲ ಕರ್ನಾಟಕದಲ್ಲಿ ಒಂದು 14ರಿಂದ 18 ಸೀಟು ಬಿಜೆಪಿ MP ಅವರು ಬರ್ತಾರೆ. ಬಿಜೆಪಿ ಬರೋದ ಕಾಂಗ್ರೆಸ್ ಬರೋದ? ಅಲ್ಲ, ಅದು ಕಾಂಗ್ರೆಸ್ MP ಅವರು ಬರ್ತಾ ಇದ್ದಾರೆ. ಸಾರಿ, ಕಾಂಗ್ರೆಸ್ನವರು 14ರಿಂದ 18 ಸೀಟು, 14ರಿಂದ 18 ಸೀಟುವರೆಗೆ ಕಾಂಗ್ರೆಸ್ ಇಲ್ಲಿ ಮೆಜಾರಿಟಿ ಬರ್ತದೆ. ಈ ಸಲ ನಿಮ್ಮ ಮತ ಯಾರಿಗೆ ಕೊಡೋಣ ಅನ್ಕೊಂಡಿದ್ದೀರಾ? ನಮ್ಮ ಮತ ಮೊದಲಿಂದಲೇ ಒಂದು ಕಾಂಗ್ರೆಸ್. ನಾವು ಅದರಿಂದ ಯಾವ ಎಲೆಕ್ಷನ್ ಅಲ್ಲಿ ನಾವು ಚೇಂಜ್ ಆಗಿಲ್ಲ. ನಮ್ದು ಕಾಂಗ್ರೆಸ್ನ ಅಥವಾ ನಾವು ಸಿದ್ದರಾಮಯ್ಯ ಬಂದ ಅಂತೂ ನಮಗೆ ಕಾಂಗ್ರೆಸ್ ಪ್ರಿಯರೇ. ನಾವು ಮೊದಲಿನಿಂದನೂ ಕಾಂಗ್ರೆಸ್ ಪ್ರಿಯರೇ, ಫಸ್ಟ್ ಇಂದನೂ ಕಾಂಗ್ರೆಸ್ಗೆ 55 ವರ್ಷ ಆಯ್ತು ನಾನು ಓಟ್ ಹಾಕೋದು. 5-6 MP ಓಟ್ ಆಯ್ತು, 12 MLA ಓಟ್ ಆಯ್ತು. ಎಲ್ಲ ಓಟಲ್ಲಿ ನಾನು ಕಾಂಗ್ರೆಸ್ ಪ್ರಿಯನೇ. ಆದರೆ ಬಿಜೆಪಿಯವರ ಈ ಬಿಚ್ಚಾಟ ಇಲ್ಲಿವರೆಗೆ ಅವರು ಈ ಕಚ್ಚಾಟ ಮುಗಿಸುವುದಿಲ್ಲ, ಅಷ್ಟರವರೆಗೆ ಬಿಜೆಪಿ ಅಷ್ಟು ಸಮರ್ಥರಲ್ಲ ಅಂತ ನನ್ನೊಂದು ಅನಿಸಿಕೆ. ಬರ್ತಾರೆ ಅವರು, ಅವರ ಒಳಸಂಚಿನಿಂದಾಗಿ ಆಡಳಿತಕ್ಕೆ ಬರ್ತಾರೆ. ಈಗಿನ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹೇಳಿದರೆ ಎಲ್ಲ ಕಡೆ ಅವರು ಬ್ಯಾಲೆಟ್ ಪೇಪರ್ ಅಲ್ಲಿ ವೋಟ್ ಮಾಡಿದರೆ 100ಕ್ಕೆ 100 ಕಾಂಗ್ರೆಸ್ಸೇ ಬರ್ತದೆ ಮೊದಲನಾಗೆ. ಈ ಮಿಷನ್ ಇಂದಾಗಿ ಇವರ ಮಿಷನ್ ಅಲ್ಲಿ ಅಲ್ಲೆಲ್ಲ ಕಳ್ಳಮಳೆ ಮಾಡಿ MP ಸೀಟನ್ನು ತಗೊಳ್ತಾ ಇದ್ದಾರೆ. ಆದ ಕಾರಣ ಇಷ್ಟು ಮೆಜಾರಿಟಿ ಬರಲಿಕ್ಕೆ ಅವರು ಕಾರಣ. ಈಗ ನೀವು ಹೇಳ್ತಿರೋದೇನೋ ಮಿಷಿನ್ ನಲ್ಲಿ EVM ಗಳಲ್ಲಿ ಮೋಸ ನಡೀತಿದೆ ಅಂತಿದ್ದೀರಾ? ಅದೆಲ್ಲ ಯಾವ ಆತರ ನಡೆಯೋದಾಗಿದ್ರೆ ಇಲ್ಲಿ ರಾಜ್ಯದಲ್ಲಿ ಯಾಕೆ ಕಾಂಗ್ರೆಸ್ ಸರ್ಕಾರ ಇರ್ತಿತ್ತು? ಅದು ನೋಡಿ ಇಲ್ಲಿ ಅವರು DKC ಅವರ ಬಲ ಇತ್ತು. DKC ಅವರ ಹತ್ರ ಅಷ್ಟೊಂದು ಧೈರ್ಯದಿಂದ ಅಷ್ಟೊಂದು ಕಾತರದಿಂದ ಅದನ್ನು ಮಿಷನ್ ಅನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಎಲ್ಲ ಕಡೆ ಹಾಗೆ ನಡೆಯುವ ನಾರ್ತ್ ಅಲ್ಲಿ ನೋಡಿ ಅವರು ಎಲೆಕ್ಷನ್ ಆಗ್ತಾರೆ, ಹೋಗ್ತಾರೆ, ಇನ್ನೊಂದು ಮಿಷನ್ ತಂದು ಇರ್ತಾರೆ, ಅವರು ಎಲೆಕ್ಷನ್ ಅಲ್ಲಿ ಬರ್ತಾರೆ. ಇಲ್ಲಿ ಕರ್ನಾಟಕವಾಗಿ ಎಲ್ಲ ಸ್ಟೇಟ್ ಅಲ್ಲಿ ಇಲ್ಲ. ಹಾಗಿದ್ರೆ ನೀವು ಹೇಳೋದೇನಂದ್ರೆ ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಪ್ರಭಾವ ಹೆಚ್ಚಾಗಿದೆ, ದೇಶದಾದ್ಯಂತ ಕಾಂಗ್ರೆಸ್ ಪ್ರಭಾವ ಹೆಚ್ಚಿಲ್ಲ, ಹಾಗಾಗಿ EVM ಸ್ಕ್ಯಾಮ್ ನಡೀತಿದೆ ಅಂತ ಹೇಳ್ತಿದ್ದೀರಾ? ಕಾಂಗ್ರೆಸ್ ಪ್ರಭಾವ ಅಂದ್ರೆ ಕಾಂಗ್ರೆಸ್ನ ಲೀಡರ್ ಅಷ್ಟೊಂದು ಸಮರ್ಥರಿಲ್ಲ. ಬೇರೆ ಕಡೆ ರಾಜ್ಯದಲ್ಲಿ ಸಮರ್ಥರು ಅಂದ್ರೆ ಎಲ್ಲ EVM ಕಾಪಾಡ್ತಾ ಇದ್ದಾರೆ. ಬೇರೆ ಕಡೆ ಅಷ್ಟೊಂದು ಗಮನ ಹರಿಸಲ್ಲ ಇದರ ಬಗ್ಗೆ. ಅದರಿಂದಾಗಿ ಅವರು EVM ಎಲ್ಲ ಆಡ್ತಾ ಇದ್ದಾರೆ. ಅದರಿಂದಾಗಿ ಅವರು ಸೀಟ್ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ UP ಮತ್ತೆ ಈಗ ನೋಡಿ ಅಲ್ಲಿ ಬಂತು ಅದು ಇದು ರಾಜಸ್ಥಾನಲ್ಲಿ. ಇವೆಲ್ಲ ಇವರ ಕುತಂತ್ರದಿಂದಾಗಿ ಬಂದದ್ದು ಹೊರತು ಜನರ ಇಚ್ಛೆಯಿಂದ ಬಂದದ್ದು ಅಲ್ಲ. ಈಗ ಜನರ ಇಚ್ಛೆಯಿಂದ ಬಂದದ್ದಲ್ಲ ಅಂದ್ರೆ ಇಲ್ಲಿ ರಾಜ್ಯದಲ್ಲಿ ಯಾಕೆ ಕಾಂಗ್ರೆಸ್ ಸರ್ಕಾರ ಬರ್ತಿತ್ತು? ರಾಜ್ಯದಲ್ಲಿ EVM ಸ್ಕ್ಯಾಮ್ ಆಗಿದೆ ಅಂತ ನಿಮ್ ಪ್ರಕಾರ ಹೇಳೋದಂದ್ರೆ ರಾಜ್ಯದಲ್ಲಿ ಯಾಕೆ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಬಿಡ್ತಿದ್ರು? ಮೊನ್ನೆ ಅಷ್ಟೇ ತೆಲಂಗಾಣದಲ್ಲಿ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಬಂದಿತ್ತು. ಅದು DKC ಅವರ ಉತ್ತಮ ಒಂದು ರಕ್ಷಣೆಯಿಂದಾಗಿ EVM ಕಾಪಾಡಿದ್ದಾರೆ. ಅವರು ಅದನ್ನು ಚೆಕಪ್ ಮಾಡಿ EVM ಇಂದ ಅವರು ಗೆದ್ದು ಸಾಧಿಸಿದ್ದಾರೆ. ನೀವು ನೋಡಿ, ನಾಳೆ ಬ್ಯಾಲೆಟ್ ಪೇಪರ್ ಮಾಡಿ, ಈ ಮುಂದಿನ ಎಲೆಕ್ಷನ್ ಅಲ್ಲಿ ಬ್ಯಾಲೆಟ್ ಪೇಪರ್ ಮಾಡಿ 400ರಿಂದ 450 ಸೀಟು ಕಾಂಗ್ರೆಸ್ಸೇ ಬರ್ತದೆ.
ಈಗ ಮೋದಿ ಎಲ್ಲ ಸಾಕಷ್ಟು ದೇಶದಾದ್ಯಂತ ಹರಡಿದೆ ಸರ್, ಹಾಗಾಗಿ ಬರ್ತಿದ್ದಾರೆ ಅವರು ಅಂತೀರಾ, ಅಥವಾ ಏನ್ EVM ಸ್ಕ್ಯಾಮೇ ಹಾಗಾಗಿ ಅವ್ರು ಬರ್ತಿಲ್ಲ ಅನ್ನೋದಾ ನೀವು? ಅದಲ್ಲ, ನಮ್ಮ ಮೋದಿ ಎಲ್ಲ ಒಳ್ಳೆದು ಇದೆ, 50% ಒಳಗೆ ಮಾಡಿದ್ದಾರೆ, 50% ಹಾಳು ಮಾಡಿದ್ದಾರೆ. ಇದಕ್ಕೆ RSS ನ ಮುಖ ತೋರಿಸಿ ಇವರು ಮುಂದೆ ಬಂದಿದ್ದಾರೆ. RSS ಇದಕ್ಕೆ ಮೇನ್ ಕಾರಣ ಅಂತ ನಾನು ಹೇಳುದು. ಅವರು ನೋಡಿ ಅಂದ್ರೆ ಜಾತಿ ವಿಂಗಡಣೆ ಮಾಡಿ ಆಡಳಿತ ಮಾಡ್ತಾ ಇದ್ದಾರೆ. ಆದ್ರಿಂದ ಮುಂದಿನ ಎಲೆಕ್ಷನ್ ಅಲ್ಲಿ ಆದ್ರೂ ಕಾಂಗ್ರೆಸ್ ಸೇರಿಕೊಂಡು ಏನೋ ಅದಕ್ಕೆ ಹೇಳ್ತಾರೆ, ಈಗ ಅವರ ಇದುಂಟಲ್ಲ ಅದೆಲ್ಲ ಪಾರ್ಟಿಗಳು ಸೇರಿಸಿ ಒಂದು ಮಾತಾಡಿ ಅಲೈನ್ಸ್ ಅಲೈನ್ಸ್ ಅಲ್ಲ ಕಾಂಗ್ರೆಸ್ ಮೈತ್ರಿಯಲ್ಲಿ ನಾನು ಹೇಳೋದು ಒಂದು 350 ಸೀಟು ಬರ್ಬೋದು ಅಂತೇಳಿ. ಈ ಸಲ ಕಾಂಗ್ರೆಸ್ 350 ಸೀಟ್ ಬರುತ್ತೆ ಅಂತೀರಾ? ಮೈತ್ರಿಯಲ್ಲಿ ಕಾಂಗ್ರೆಸ್ ಒಂದಲ್ಲ. ಯಾವತ್ತು ಎಲೆಕ್ಷನ್ ಗೊತ್ತಾ? ನಮ್ಮಲ್ಲಿ 26 ಏಪ್ರಿಲ್. ಸರಿ ಆಯ್ತು, ವೋಟ್ ಹಾಕಿ ಈ ಸಲ. ಯಾರು ಬರ್ತಾರೆ ಅಂತ ಜೂನ್ 4ನೇ ತಾರೀಕು ಬರ್ತಾ ಅಂತೇಳಿ. ಮುಂದಿನ ಪ್ರಧಾನಿ ರಾಹುಲ್ ಗಾಂಧಿ ಅಂತೇಳಿ. ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕು ಅಂತೇಳಿ ನಮ್ಮ ಭರವಸೆ. ಸರಿ ಆಯ್ತು, ಜೂನ್ 4ಕ್ಕೆ ನೋಡೋಣ ಯಾರು ಬರ್ತಾರೆ ಅಂತ. ಒಳ್ಳೇದಾಗ್ಲಿ ಸರ್, ವೋಟ್ ಮಾಡಿ 26. ಓಕೆ ಸರ್, ಏಪ್ರಿಲ್ 26. ಓಕೆ ಸರ್. ಅಣ್ಣ ನಮಸ್ತೆ, ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಪ್ರಹ್ಲಾದ್ ಬಾಬು ಗೋಳಿ ಅಂತೇಳಿ, ಹಾವೇರಿ ಜಿಲ್ಲೆ ಹನಗಲ್ ತಾಲೂಕಿಂದ ಬಂದಿದ್ದೀನಿ. ಏನ್ ಮಾಡ್ಕೊಂಡಿದ್ದೀರಾ? ನಾವು ಅಗ್ರಿಕಲ್ಚರ್ ಏನ್ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀರಾ? ಇಲ್ಲೇ ಮಗ ಕಾಲೇಜ್ ಹಾಕಿದ್ದೇವೆ, ಕಾಲೇಜ್ ಮೀಟಿಂಗ್ ಇದೆ, ಮೀಟಿಂಗ್ಗೆ ಬಂದಿದ್ದೀವಿ. ರಾಜಕಾರಣದ ಬಗ್ಗೆ ಎಷ್ಟು ತಿಳಿದಿದೆ ನಿಮಗೆ? ಅದೇ ಅಷ್ಟು ಅಲ್ಪ ಸ್ವಲ್ಪ ಇದೆ, ಅಷ್ಟೇನಿಲ್ಲ. ಅಲ್ಪ ಸ್ವಲ್ಪ ಇದೆ. ಹೌದಾ. ನಿಮ್ದು ಹಾವೇರಿ ಜಿಲ್ಲೆ ಯಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ? ಬಸವರಾಜ ಬೊಮ್ಮಾಯಿ ಅವರು. ಯಾರು ಗೆಲ್ತಾರೆ ಅನ್ಸಿದೆ ಆ ಕಡೆ? ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಗಡ್ಡದೇವ್ರ ಮಠ, ಆನಂದ ಸ್ವಾಮಿ ಗಡ್ಡದೇವ್ರ ಮಠ ಅಂತೇಳಿ. ನಿಮ್ ಪ್ರಕಾರ ಯಾರು ಗೆಲ್ತಾರೆ ಅನ್ಸಿದೆ ಈ ಸಲ? ಯಾರಿಗೆ ನಿಮ್ ಒಲವು ತೋರಿಸ್ತಿದಾರ? ಬಸವರಾಜ ಬೊಮ್ಮಾಯಿ ಗೆಲ್ತಾರಲ್ಲಿ. ಈಗಾಗ್ಲೇ ಅವರು MLA ಕೂಡ ಆಗಿದ್ದಾರೆ, ಮತ್ತೆ ಈಗ CM ಕೂಡ ಆಗಿದ್ರು, ಮತ್ತೆ ಈಗ MP ಚುನಾವಣೆ ಕೂಡ ನಿಲ್ತಿದ್ದಾರೆ. ಅವರೇ ಆಸ್ಪತ್ರೆ. ಮತ್ತೆ ಅಲ್ಲಿ ಸಾಕಷ್ಟು ಬಂಡಾಯ ಕೂಡ ಇದೆ ನೋಡೋದಾದ್ರೆ. ಅಲ್ಲಿ ಈಶ್ವರಪ್ಪ ಅವರ ಮಗ ಕೂಡ ಅಲ್ಲಿ ಟಿಕೆಟ್ಗೆ ಸಾಕಷ್ಟು ಅಲ್ಲ ಈಶ್ವರಪ್ಪ ಅವ್ರ ಮಗನಿಗೆ ಹಾವೇರಿಯಲ್ಲೇ ಟಿಕೆಟ್ ಬೇಕು ಅಂತ ಸಾಕಷ್ಟು, ಕಾಂತೇಶ್ ಅವರಿಗೆ ಟಿಕೆಟ್ ಬೇಕು ಅಂತ ಸಾಕಷ್ಟು ಕೇಳಿದ್ರು, ಅಲ್ಲಿ ಟಿಕೆಟ್ ಕೂಡ ಕೊಡ್ಲಿಲ್ಲ ಅಲ್ಲಿ. ಹಾಗಾಗಿ ಈ ಸಲ ಬೊಮ್ಮಾಯಿ ಅವ್ರಿಗೆ ಅದು ಏನಾದ್ರು ಬ್ಯಾಕ್ ಡ್ರಾಪ್ ಆಗ್ಬೋದಾ? ಏನು ಎಫೆಕ್ಟ್ ಆಗಲ್ಲ. ಎಲ್ಲ ಜನ ಯಾರೋ ಬಂದ್ರೆ ಕೇಳ ಬೊಮ್ಮಾಯಿ ಬೇರೆ, ನೀವು ಯಾರೋ ನಿಂತ್ರೆ ಆಸ್ಪತ್ರೆ ಅಲ್ಲಿ. ಆದ್ರೆ ಮೋದಿ ನೋಡಿ ನೇರವಾಗಿ ಓಟ್ ಹಾಕ್ತಾರೆ ಜನ. ಒಟ್ಟಿನಲ್ಲಿ ನೀವು ಹೇಳೋದೇನಂದ್ರೆ ಒಟ್ಟಾರೆಯಾಗಿ ಹಾವೇರಿಯಲ್ಲಿ ಯಾರೇ ನಿಂತರೂ ಮೋದಿಗೆ ನೋಡಿ ಓಟ್ ಹಾಕ್ತಾರೆ. 8 ವಿಧಾನಸಭಾ ಕ್ಷೇತ್ರ, 7 ವಿಧಾನಸಭಾ ಕಾಂಗ್ರೆಸ್ ಅಲ್ಲ ಆಲ್ರೆಡಿ. ಗದಗ ಮತ್ತೆ ಹಾವೇರಿ ಅದ ಒಂದೇ ಬಿಜೆಪಿ ಬಸವರಾಜ ಬೊಮ್ಮಾಯಿ ಕ್ಷೇತ್ರ. ಆದ್ರೆ ಇವಕ್ಕೆಲ್ಲ ಈ ಲೋಕಸಭಾ ಎಲೆಕ್ಷನ್ಗೆ ಬಿಜೆಪಿ ಓಟ್ ಕೊಡ್ತಾರೆ. ಇವ್ರು ಯಾರೋ ಕಾಂಗ್ರೆಸ್ ಅವ್ರ ಮಂತ್ರಿ ಲೀಡರ್ ಇದ್ರೆ ಮತ್ತೆ ಕಾಂಗ್ರೆಸ್ಗೆ ಓಟ್ ಕೊಡ್ತಾರೆ, ಇಲ್ಲ ಬಿಜೆಪಿ ಓಟ್ ಕೊಡ್ತಾರೆ ಅವ್ರು. ಅಲ್ಲ, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಮತ್ತೆ ಇವರ ಪಂಚ ಯೋಜನೆಗಳ ಸ್ಕೀಮ್ ಇದೆ, ಮತ್ತೆ ಹೊಸದಾಗಿ ಒಂದು ಪ್ರಣಾಳಿಕೆ ಕೂಡ ಬಿಟ್ಟಿದ್ದಾರೆ. ಹಳ್ಳಿಯಲ್ಲಿ ಹಿರಿಯರು ಮಾತಾಡ್ತಾರ, ಜನರು ಎಲ್ಲ ಗಂಡ ಹೆಂಡತಿ ಜಗಳ ಹಚ್ಚಿ ಎಂತೆಲ್ಲ ಟೂರ್ ಹೋಗ್ತಾರ, ಮನೆ ಮಾಡ್ರೆ ಇಲ್ಲ, ದನ ಹೆಂಡ್ರೆ ಇಲ್ಲ, ಕರ ಹೆಂಡ್ರೆ ಇಲ್ಲ, ಅಗ್ರಿಕಲ್ಚರ್ ಹೊಲಕ್ಕೆ ಆಳುಗಳು ಬರ್ತಾ ಇಲ್ಲ, ಹಿಂಗಾಗಿ ಎಲ್ಲ ಕಂಪ್ನಿಗಿಂತ ಹಾಳಾಗಿ ಹೊಂಟವು, ಲೇಬರ್ ಬರ್ತಾ ಇಲ್ಲ. ಈ ಕಾರಣಕ್ಕಾರ ಜನ ಭಾಳ ಸಿಟ್ಟಿಗೆದ್ದು ಈ ಇಲೆಕ್ಷನ್ನಾಗ ಟರ್ನ್ ಮಾಡ್ತಾರ. ಇದೆಲ್ಲ ನೀವ್ ಹೇಳೋದೇನಂದ್ರೆ ಬಸ್ ಫ್ರೀ ಕೊಟ್ಟಿದ್ರಿಂದ ಮಹಿಳೆಯರಿಗೆ 2,000 ಕೊಟ್ಟಿರೋದ್ರಿಂದ ಈ ಪ್ರಾಬ್ಲಮ್ ಬರ್ತಿದೆ ಅಂತೀರಾ? ಎಲ್ಲ ಪ್ರಾಬ್ಲಮ್ ಆಗ್ಬಿಟ್ಟೈತಿ ಈಗ. ಅದ್ರಿಂದ ಸಾಕಷ್ಟು ಜನ ಒಳ್ಳೇದಾಗಿರೋರು ಇದಾರಲ್ವಾ? ಎಲ್ಲ ಅಲ್ಪ ಸ್ವಲ್ಪ ಜನ ಒಳ್ಳೇದಾಗಿದೆ, ಎಲ್ಲ 40% ಜನರಿಗೆ ತೊಂದರೆ ಆಗೈತಿ. 2,000 ರೂಪಾಯಿ 2,000 ರೂಪಾಯಿ ಇನ್ಕಮ್ ತಗೊಂಡ್ ಬಿಟ್ಟಾರ. ನೀವು ಈ ಸಲ ಯಾರಿಗೆ ಮತ ಕೊಡೋಣ ಅನ್ಕೊಂಡಿದ್ದೀರಾ? ಬಿಜೆಪಿಗೆ ಮತ ಕೊಡೋದು. ಮೊದ್ಲಿಂದಾನು ಏನ್ ಬಿಜೆಪಿನೇನಾ ತಾವು? ಅದೆಲ್ಲ ಕಾಂಗ್ರೆಸ್ ಇತ್ತು ನಮ್ದು. ನಮ್ಮ ಕ್ಷೇತ್ರ ಹನಗಲ್ ತಾಲೂಕು. ಮನೋಹರ್ ತಹಸೀಲ್ದಾರ್ ಶಿಷ್ಯರ್ ನಾವು. ಯಾರು ಶಿಷ್ಯರ್? ಮನೋಹರ್ ತಹಸೀಲ್ದಾರ್ ಅವರು ಶಿಷ್ಯರ್ ನಾವು. ಅವ್ರಿಗೆ ಈಗ ಇತ್ತೀಚೆಗೆ 2 ಪೀರಿಯಡ್ ಟಿಕೆಟ್ ಕೊಡ್ಲಿಲ್ಲ ಅವ್ರಿಗೆ, ಕಾಂಗ್ರೆಸ್ ಟಿಕೆಟ್ ಕೊಡ್ಲಿಲ್ಲ, ತಪ್ಸಿದ್ರು ಅವ್ರಿಗೆ. ಆ ಕಾರಣ ಆ ಸೀಟ್ ನಾವು ಬಿಜೆಪಿ ಕಡೆ ಬಂದ್ವಿ. ಈಗ ಸಿಟ್ಟಿಂದ ಮಾತ್ರ ಬಿಜೆಪಿಗೆ ಹಾಕೋದು, ಇಲ್ಲ ಬಿಜೆಪಿಗೆ ಹಾಕಲ್ಲ. ಈ ಬಿಜೆಪಿ ಹಾಕಲ್ಲ, ಮತ್ತೆ ಅವರು ಬಿಜೆಪಿ ಬಂದ್ಬಿಡು. ಮನೋಹರ್ ತಹಸೀಲ್ದಾರ್ ಅವ್ರು ಯಾವ ಕಡೆ ಇದ್ರೆ ಅವ್ರಿಗೆ ಓಟ್ ಹಾಕೋದು ನೀವು? ಹೌದು. ಒಟ್ಟಾರೆಯಾಗಿ ಅಭ್ಯರ್ಥಿ ಎಲ್ಲ ನೋಡಲ್ಲ ನೀವು, ನಿಮ್ಮ ಸಾಹೇಬರು ಯಾವ ಕಡೆ ಇರ್ತಾರೆ ಅವ್ರಿಗೆ ಮತ ಹಾಕೋದು. ಓಕೆ ಸರ್, ಈ ಸಲ ಎಲೆಕ್ಷನ್ ಯಾವತ್ತು ಅಂತ ಗೊತ್ತಾ? 7ನೇ ತಾರೀಕು ಇದೆ ನಮ್ಮ ಕಡೆ. ನಿಮ್ದು May 7ಕ್ಕೆ ಇದೆ. ಸರಿ, ಓಟ್ ಮಾಡ್ತೀರಲ್ಲ? ಮಾಡ್ತೇವೆ. ಹೌದು, ಈಗ ದುಡ್ಡು ಕೊಟ್ಟೆಲ್ಲ ಓಟ್ ತಗೋತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದರ ನಡೆಯುತ್ತಾ ಆ ಕಡೆ ಎಲ್ಲ? ನಿಮ್ ಕಡೆ ಯಾವ ದುಡ್ಡು? ಓಟಿಗೆ ದುಡ್ಡು ಕೊಡ್ತಾರಲ್ಲ? ಎಲ್ಲ ಕೊಡ್ತಾರೆ. ವಿಧಾನಸಭೆ ಕೊಟ್ಟಾಗ ಈ ಸಲ ದುಡ್ಡು ಕೊಡಂಗಲ್ಲ. ಬರೀ ವಿಧಾನಸಭಾ ಎಲೆಕ್ಷನ್ ಮಾತ್ರ ಕೊಡೋದು, ಲೋಕಸಭಾ ಕೊಡಲ್ಲ. ತಾಲೂಕು MLA ಕ್ಯಾಂಡಿಡೇಟ್ ಯಾರಿದ್ರೆ ಅವ್ರಿಗೆ ಸ್ವಲ್ಪ ಮುಟ್ಟಿಸ್ತಾರೆ ಅಷ್ಟೇ. ದುಡ್ಡು ಗಿಡ್ಡ ಏನಿಲ್ಲ. ದುಡ್ಡು ತಗೊಂಡು ಓಟ್ ಹಾಕೋದ್ರ ಬಗ್ಗೆ ಏನಂತೀರಾ ನೀವು? ಸುಮ್ಮನೆ ವೇಸ್ಟ್ ಅದು ಅಂತೀರಾ? ಯಾವತ್ತಾದ್ರೂ ಹಂಗ್ ಮಾಡಿದೀರಾ? ಇಲ್ಲ, ಮಾಡಿಲ್ಲ. ದುಡ್ಡು ತಗೊಳೋದೆಲ್ಲ ಸುಳ್ಳು, ತಗೋಬಾರ್ದು ಅಂತ. ತಗೋಬಾರ್ದು, ಹಂಗೆ ಓಟ್ ಹಾಕ್ಬೇಕು. May 7ಕ್ಕೆ ಓಟ್ ಮಾಡಿ, ಒಳ್ಳೇದಾಗ್ಲಿ ಎಲ್ಲ. ಈ ಪ್ರಧಾನಿ ಯಾರಾಗ್ಬೇಕು ಅನ್ಸುತ್ತೆ ನಿಮ್ಗೆ? ಪ್ರಧಾನಿ. ಹೌದು. ರಾಹುಲ್ ಗಾಂಧಿ ಬಗ್ಗೆ ಅವರು ಅಷ್ಟು ಲೆವೆಲ್ ಇಲ್ಲ, ನಡ್ಸ್ಕೊಂಡು ಹೋಗಕ್ಕಾಗಲ್ಲ. ಇವರೆಲ್ಲ ಜ್ಞಾನವಂತರದ, ವಿದ್ಯಾವಂತರದಾರ, ನಡ್ಸ್ಕೊಂಡು ಹೋಗ್ತಾರ.
ದೇಶ ಕಾಯ್ತಾರ, ಹೋರಾಟ ಮಾಡ್ತಾರ. ಸರಿ ಸರ್, ಆಯ್ತು. ಮೇ 7ಕ್ಕೆ ಮತ ಹಾಕಿ, ಒಳ್ಳೇದಾಗ್ಲಿ. ಎಸ್ ವೀಕ್ಷಕರೇ, ಈಗಾಗಲೇ ನೀವು ನೋಡಿದಾಗೆ ಇಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಕ್ಷೇತ್ರದ ಜನರು ಕೂಡ ಸಿಕ್ಕಿದ್ರು ನಮಗೆ. ಒಬ್ರು ಹಾವೇರಿ ಅವರಾಗಿರ್ಬೋದು, ಇಲ್ಲಿನ ಬೆಂಗಳೂರು ಕ್ಷೇತ್ರದವರಾಗಿರ್ಬೋದು, ಹಾಗೆ ಮಂಗಳೂರು ಕ್ಷೇತ್ರದವರು ಸಿಕ್ಕಿದ್ರು. ಅವರವರ ಯಾರ್ಯಾರಿಗೆ ಮತ ಚಲಾಯಿಸಬೇಕು ಅಂತ ಈ ಬಾರಿ ಇದ್ದಾರೆ, ಮತ್ತೆ ಯಾರ ಕಡೆ ಜನ ಒಲವು ತೋರಿಸ್ತಿದ್ದಾರೆ ಅಂತ ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರು. ನೀವು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಕ್ಯಾಮ್ರಾಮ್ಯಾನ್ ಪ್ರೇಮೇಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೆಕ.